ಬಾಗಲಕೋಟೆ ಬೈ ಎಲೆಕ್ಷನ್ ಬಿಜೆಪಿಗೆ ಕಾಂಗ್ರೆಸ್ ಶಾಕ್ ನೀಡಿದೆ. ಬಾಗಲಕೋಟೆ ಬೈ ಎಲೆಕ್ಷನ್ ಬಿಜೆಪಿಗೆ ಕಾಂಗ್ರೆಸ್ ಶಾಕ್ ನೀಡಿದೆ. ಕಾಂಗ್ರೆಸ್ ಒಳಮರ್ಮ ಅರಿಯದ ವೀರಣ್ಣ ಚರಂತಿಮಠ 20,000ಕ್ಕೂ ಅಧಿಕ ಮತಗಳಿಂದ ಗೆದ್ದ ಕಾಂಗ್ರೆಸ್ 2028ರ ಚುನಾವಣೆಯಲ್ಲಿ ಬಿಜೆಪಿಗೆ ಹೊಸ ಮುಖ ಫಿಕ್ಸ್. 3 ಬಾರಿ ಸೋತ ವೀರಣ್ಣ ಚರಂತಿಮಠಗೆ ಟಿಕೆಟ್ ಡೌಟ್. 2028ರಲ್ಲಿ ಚರಂತಿಮಠ ಬದಲಿಗೆ ಹೊಸಬರಿಗೆ ಚಾನ್ಸ್ ಸಿಗುತ್ತಾ? ಚರಂತಿಮಠ ಸೋತ ಬೆನ್ನಲ್ಲೇ ಆಕಾಂಕ್ಷಿಗಳ ಕಸರತ್ತು ಜೋರಾಗಿದೆ. 2028ರ ಟಿಕೆಟ್ ಗಿಟ್ಟಿಸಿಕೊಳ್ಳಲು 4 ನಾಯಕರು ಈಗ ಸಜ್ಜಾಗಿದ್ದಾರೆ. PH ಪೂಜಾರ್, ಮಹಿಳಾ ಆಕಾಂಕ್ಷಿಯಾಗಿರುವಂತಹ ಸುಜಾತಾ ಶಿಂದೆ, ಡಾಕ್ಟರ್ ಶೇಖರ ಮಾನೆ, ಡಾಕ್ಟರ್ ದೇವರಾಕಜ್ ಪಾಟೀಲ್ ಆಕಾಂಕ್ಷಿಗಳು. ಬಾಗಲಕೋಟೆ ಬೈ ಎಲೆಕ್ಷನ್ ಈಗ ಬಿಜೆಪಿಗೆ ಕಾಂಗ್ರೆಸ್ ಶಾಕ್ ನೀಡಿರುವಂತದ್ದು. ಕಾಂಗ್ರೆಸ್ ಒಳಮರ್ಮ ಅರಿಯದ ವೀರಣ್ಣ ಚರಂತಿಮಠ 20,000ಕ್ಕೂ ಅಧಿಕ ಮತಗಳಿಂದ ಗೆದ್ದಿದ್ರು ಕಾಂಗ್ರೆಸ್. 2028ರ ಚುನಾವಣೆಯಲ್ಲಿ ಬಿಜೆಪಿಗೆ ಹೊಸ ಮುಖ ಫಿಕ್ಸ್ ಆಗಿತ್ತು. 3 ಬಾರಿ ಸೋತಿದ್ರು ವೀರಣ್ಣ ಚರಂತಿಮಠ. ಈಗ 2028ಕ್ಕೆ ಹೊಸಬರಿಗೆ ಚಾನ್ಸ್ ಸಿಗುತ್ತಾ? ಚರಂತಿಮಠ ಸೋತ ಬೆನ್ನಲ್ಲೇ ಆಕಾಂಕ್ಷಿಗಳ ಕಸರತ್ತು ಕೂಡ ಮತ್ತೊಂದು ಕಡೆ ಜೋರಾಗಿದೆ. 2028ರಲ್ಲಿ ಟಿಕೆಟ್ ಗಿಟ್ಟಿಸಿಕೊಳ್ಳಲು 4 ನಾಯಕರು ಈಗ ಅಖಾಡಕ್ಕೆ ಇಳಿದಿದ್ದಾರೆ. PH ಪೂಜಾರ್, ಮಹಿಳೆಯರಲ್ಲಿ ಸುಜಾತಾ ಶಿಂದೆ, ಡಾಕ್ಟರ್ ಶೇಖರ್ ಮಾನೆ ಹಾಗೆ ಡಾಕ್ಟರ್ ದೇವರಾಕಜ್ ಪಾಟೀಲ್ ಇವರು ಆಕಾಂಕ್ಷಿಗಳಾಗಿದ್ದಾರೆ. ಚರಂತಿಮಠ ಸೋಲಿಗೆ ಪಂಚಮಸಾಲಿ ನಾಯಕರು ಬೇಸರಗೊಂಡಿದ್ದಾರೆ. ಏನೇ ತಂತ್ರ ಮಾಡಿದ್ರು ಗೆಲ್ಲಲಿಲ್ವಲ್ಲ ವೀರಣ್ಣ ಚರಂತಿಮಠ. ವೀರಣ್ಣ ಚರಂತಿಮಠಗೆ ಬಿಜೆಪಿ ಪಕ್ಷದ ಒಳ ಏಟು. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಆಪ್ತರಿಂದಲೇ ಈಗ ಶಾಕ್ ಆಗಿದೆ. ಪಂಚಮಸಾಲಿ ಸಭೆಯಲ್ಲಿ ಸಿಸಿ ಪಾಟೀಲ್ ಸ್ಫೋಟಕ ಹೇಳಿಕೆ. ಹಿಂದೂ ಹುಲಿ ಯತ್ನಾಳ್ ಪ್ರಯತ್ನವೂ ಕೂಡ ಫಲಿಸಲಿಲ್ಲ. ನಿರಾಣಿ PH ಪೂಜಾರ್ ಬಂದ್ರು ಕೂಡ ಚರಂತಿಮಠ ಗೆಲ್ಲಲಿಲ್ಲ. ಚರಂತಿಮಠ ಸೋಲಿಗೆ ಈಗ ಪಂಚಮಸಾಲಿ ನಾಯಕರು ಕೂಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೇ ತಂತ್ರ ಮಾಡಿದ್ರು ಕೂಡ ವೀರಣ್ಣ ಚರಂತಿಮಠ ಅವರು ಗೆಲ್ಲಲಿಲ್ಲ. ವೀರಣ್ಣ ಚರಂತಿಮಠಗೆ ಬಿಜೆಪಿ ಪಕ್ಷದ ಒಳ ಏಟೇನಾದ್ರೂ ಬಿತ್ತ? ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ಆಪ್ತರಿಂದಲೇ ಶಾಕ್ ಆಗಿರುವಂತದ್ದು. ಪಂಚಮಸಾಲಿ ಸಭೆಯಲ್ಲಿ ಸಿಸಿ ಪಾಟೀಲ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಹಿಂದೂ ಹುಲಿ ಯತ್ನಾಳ್ ಪ್ರಯತ್ನವೂ ಕೂಡ ಫಲಿಸಲಿಲ್ಲ. ನಿರಾಣಿ PH ಪೂಜಾರ್ ಕೂಡ ಬಂದ್ರು. ಅವರು ಕೂಡ ಮತ ಪ್ರಚಾರ ಮಾಡಿದ್ರು ವೀರಣ್ಣ ಚರಂತಿಮಠ ಪರವಾಗಿ. ಆದ್ರೂ ಕೂಡ ಗೆಲ್ಲಲಿಲ್ಲ. ಈಗ ಚರಂತಿಮಠ ಸೋಲಿಗೆ ಪಂಚಮಸಾಲಿ ನಾಯಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಏನೇ ತಂತ್ರ ಮಾಡಿದ್ರು ಕೂಡ ಗೆಲ್ಲಲಿಲ್ವಲ್ಲ. ಪಕ್ಷದ ಒಳ ಏಟು ಹೇಗಿದೆ? ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ಆಪ್ತರಿಂದಲೇ ಈಗ ಶಾಕ್ ಎದುರಾಗಿರುತ್ತದೆ.